ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಹಾವಳಿ ಸೇರಿದಂತೆ ವಾಹನ ಸಂಚಾರ ದಟ್ಟಣೆ ತಡೆಯೋದಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಹೊಸ ದಂಡ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಟರ್ಮಿನಲ್ 1ರಲ್ಲಿ ಸಕಲ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರ್ತಕ್ಕಂಥದ್ದು. ಏನೊಂದು 8ನೇ ತಾರೀಕಿನಿಂದ ಇದು ಒಂದು ಹೊಸ ರೂಲ್ಸ್ ಜಾರಿಗೆ ಸಹ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಏರ್ಪೋರ್ಟ್ಗೆ ಬರ್ತಕ್ಕಂಥ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಏನು ಅರೈವಲ್ ಗೇಟ್ಗೆ ಒಂದು ನಿಷೇಧವನ್ನು ಹೇರಬೇಕು. ಜೊತೆಗೆ ಇಲ್ಲಿ ವೈಟ್ ಬೋರ್ಡ್ ಮಾತ್ರ ಇಲ್ಲಿ ಎಂಟ್ರಿ ಆಗೋದು. ಜೊತೆಗೆ ಏನು ಯೆಲ್ಲೋ ಬೋರ್ಡ್ಗಳಿಗೆ P3 ಮತ್ತು P4 ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಏನೊಂದು ವೈಟ್ ಬೋರ್ಡ್ ಸೇರಿದಂತೆ ಯೆಲ್ಲೋ ಬೋರ್ಡ್ಗಳಿಗೆ ಹೊಸ ದಂಡದ ಪ್ರಯೋಗವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರ ಮುಂಭಾಗದ ಅರೈವಲ್ ಗೇಟ್ ಬಳಿ ನಾವಿದ್ದೀವಿ. ಇಲ್ಲೂ ಸಹ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಏನು ಟಿಕೆಟ್ ಜನರೇಟ್ ಮಿಷನ್ಗಳನ್ನು ಸಹ ಈಗಾಗಲೇ ಏನು ಇನ್ಸ್ಟಾಲನ್ನು ಮಾಡಲಾಗಿದೆ. ಈ ಒಂದು ಮಿಷನ್ಗಳಲ್ಲಿ ಬರ್ತಕ್ಕಂಥ ವಾಹನ ಸವಾರರು ಪ್ರಮುಖವಾಗಿ ಇಲ್ಲಿ ಓನ್ಲಿ ವೈಟ್ ಬೋರ್ಡ್ಗಳಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗುತ್ತೆ. ಅವರು ಇಲ್ಲಿ ಒಂದು ಬಟನನ್ನು ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಟಿಕೆಟ್ ಜನರೇಟ್ ಆಗುತ್ತೆ. ಆ ಟಿಕೆಟ್ನಲ್ಲಿ ಏನು ವಾಹನ ಎಂಟ್ರಿ ಆಗ್ತಾ ಇರ್ತಕ್ಕಂಥ ಸಮಯ ಸೇರಿದಂತೆ ನಂಬರ್ ಎಲ್ಲವೂ ಸಹ ನಮೂದಾಗುತ್ತೆ. ಈ ಟಿಕೆಟನ್ನು ಏನು ಎಕ್ಸಿಟ್ ಗೇಟ್ನಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಎಕ್ಸಿಟ್ ಗೇಟ್ನಲ್ಲಿ ಆ ವಾಹನ ಎಷ್ಟು ನಿಮಿಷ ಪಾರ್ಕಿಂಗ್ನಲ್ಲಿ ನಿಂತಿದೆ ಅಂತಕ್ಕಂಥದ್ದನ್ನು ತಾಳೆಯನ್ನು ಮಾಡುತ್ತೆ. ಆ ತಾಳೆಯನ್ನು ಮಾಡಿದಂಥ ಸಂದರ್ಭದಲ್ಲಿ 8 ನಿಮಿಷ ಒಳಗಾಗಿದ್ದರೆ ಅವರಿಗೆ ಉಚಿತ ಪಾರ್ಕಿಂಗ್ ವ್ಯವಸ್ಥೆ, 8 ನಿಮಿಷದಿಂದ 13 ನಿಮಿಷದ ಒಳಗೆ ವಾಹನ ನಿಂತಿದೆ ಅಂದರೆ ₹150 ಚಾರ್ಜಸನ್ನು ಮಾಡಲಾಗುತ್ತೆ. 13 ನಿಮಿಷವನ್ನು ಸಹ ಮೀರಿ 18 ನಿಮಿಷದ ಒಳಗಿದ್ದರೆ ₹300 ಚಾರ್ಜಸನ್ನು ಮಾಡ್ತಕ್ಕಂಥದ್ದು. ಜೊತೆಗೆ 18 ನಿಮಿಷಕ್ಕಿಂತ ಹೆಚ್ಚಿನ ಅವಧಿ ಇದ್ದರೆ ಅಂಥ ವಾಹನವನ್ನು ಏನು ಟೋಯಿಂಗ್ ಮಾಡುವ ಮುಖಾಂತರ ಪೊಲೀಸರ ವಶಕ್ಕೆ ನೀಡಿ ಅಲ್ಲಿ ಏನು ದಂಡವನ್ನು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಹೊಸ ರೂಲ್ಸನ್ನು ಇದೀಗ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳು ಬರುತ್ತೆ. ಅದರಲ್ಲೂ ಸಹ ಏನು ಒಂದು ಇಲ್ಲಿ ಏನೋ ಒಂದು ಲೈನ್ಗಳನ್ನು ಮಾಡಿರುತ್ತೆ. ಇನ್ನಲ್ಲಿ ಲೈನ್ಗಳಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಆಗ್ತಾಯಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿ ಮಾಡ್ತಾ ಇದ್ದಾರೆ. 8ನೇ ತಾರೀಕಿನಿಂದ ಇದು ಏನು ಅಸ್ತಿತ್ವಕ್ಕೆ ಸಹ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ಚಾಲಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಏನು ದಂಡ ಪ್ರಯೋಗ ಅಂತಕ್ಕದ್ದು ಒಂದು ಆದರೆ ಮತ್ತೊಂದು ಕಡೆ ಪಿಕಪ್ಗೆ ಏನು ಇಲ್ಲಿಗೆ ಬರೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಪಿಕಪ್ ಇಲ್ಲಿದ್ದರೆ ಬುಕ್ಕಿಂಗ್ಗಳು ಬರುತ್ತೆ, ಆದರೆ ದೂರ ಹೋದಂಥ ಸಮಯದಲ್ಲಿ ಬುಕ್ಕಿಂಗ್ಗಳು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಸಹ ಇದೀಗ ಏನೊಂದು ಚಾಲಕರಲ್ಲೂ ಸಹ ಎದುರಾಗಿದೆ. ಒಟ್ಟಾರೆಯಾಗಿ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಹೊಸ ದಂಡ ಪ್ರಯೋಗವನ್ನು ಏನು 8ನೇ ತಾರೀಕಿಂದ ಜಾರಿಗೆ ತರ್ತಾ ಇದ್ದು, ಇದಕ್ಕೆ ಸಾಕಷ್ಟು ಜನ ಚಾಲಕರು ಸಹ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.